ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ ಆಗಿರೋಂಥ ಬ್ಲೌಸ್ಗಳನ್ನು ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಇವಾಗ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಮಾಡ್ದೇ ಒಂದೆರಡು ಬ್ಲೌಸನ್ನು ರೆಡಿ ಮಾಡಿದ್ದೀನಿ. ಮತ್ತು ಒಂದು ಪ್ಯಾಚ್ ವರ್ಕ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ. ಈ ರೀತಿ ಸೀರೆ ಬಂದು ಇದೇ ಕಲರೇ, ಈ ಸೀರೆಯಲ್ಲೇ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಈ ಥರ ಚಿಕ್ಕದಾಗಿ ಮಗ್ಗನ್ನು ಮಾಡಿಕೊಂಡು ಮತ್ತು ಚಿಕ್ಕದಾಗಿ ಒಂದು ಲೇಸನ್ನು ಕೊಟ್ಕೊಂಡು ಡೋರಿ ಹಾಕಿಬಿಟ್ಟು ಈ ರೀತಿ ರೆಡಿ ಕುಚ್ಚು ಬರುತ್ತೆ ಅಲ್ವಾ, ಅದಕ್ಕೆ ಮ್ಯಾಚ್ ಆಗುವಂತಹ ರೆಡಿ ಕುಚ್ಚು ಕೂಡ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ಮತ್ತು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಮ್ಯಾಚ್ ಆಗಲಿ ಅಂತ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತಂದ್ಬಿಟ್ಟು ಮೆರೂನ್ ಇದೆ ಅಲ್ವಾ ಬ್ಲೌಸು, ಸೀರೆ ಮೆರೂನ್ ಇದೆ ಅಲ್ವಾ, ಅದಕ್ಕೆ ಅಪೋಸಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಲುಕ್ ಕೊಡುತ್ತೆ ಅಂತ ಈ ರೀತಿ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ. ಚಿಕ್ಕದಾಗಿ ಮಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಹಂಗೆ ಪೈಪಿಂಗ್ ಕೂಡ ನಾನು ಮಾಡಿದ್ದೆ. ಇದಕ್ಕೆ ಪೈಪಿಂಗ್ ಮಾಡಿಕೊಂಡು ಮತ್ತು ಡೋರಿ ಲೇಸು ಹಾಕ್ಕೊಂಡು ಈ ರೀತಿ ಚಿಕ್ಕದಾಗಿ ಡಿಸೈನನ್ನು ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಮತ್ತು ನೆಕ್ಸ್ಟ್ ಬಂದು ಇದು ನೋಡ್ತಾ ಇರ್ಬೋದು. ಇವರು ಏನು ಬೇಡ ಅಂತ ಹೇಳಿದರು, ಸಿಂಪಲ್ಲಾಗಿ ಲೇಸನ್ನು ಹಚ್ಚಿ ಸುಮ್ಮನೆ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತ ಹೇಳಿದರು. ಈ ರೀತಿ ಪ್ಯಾಚ್ ವರ್ಕ್ ಬರದೇ ಇರೋರು ಈ ರೀತಿ ಡಿಸೈನ್ ಅಂದರೆ ಲೇಸಿಂದ ಒಂದು ಸಹಾಯದಿಂದ ಡಿಸೈನನ್ನು ಮಾಡ್ಕೋಬೋದು. ಮತ್ತು ಡಿಸೈನ್ ಪ್ಯಾಚ್ ವರ್ಕ್ ಬರುತ್ತೆ ಅನ್ನೋರಾದರೆ ಪ್ಯಾಚ್ ವರ್ಕ್ ಕೂಡ ಮಾಡ್ಕೋಬೋದು. ಇದಕ್ಕೆ ಬಾರ್ಡ್ರ್ ಕೊಟ್ಬಿಟ್ಟು ಇದೇ ಬಾರ್ಡ್ರ್ ಇರುತ್ತೆ ಅಲ್ವಾ, ಇದೇ ಬಾರ್ಡ್ರನ್ನ ಈ ರೀತಿ ಡಿಸೈನ್ ಮಾಡಿಕೊಂಡ್ರು ಅಡ್ಡಿ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವರು ಯಾವುದು ಬೇಡ, ಪ್ಯಾಚ್ ವರ್ಕು ಸಿಂಪಲ್ಲಾಗಿ ಒಂದು ಲೇಸನ್ನು ಕೊಟ್ಬಿಟ್ಟು ಈ ರೀತಿ ಹೊಲಿರಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಥರ ಒಂದು ಡಿಸೈನನ್ನು ಮಾಡಿಬಿಟ್ಟು ಈ ಥರ ಒಂದು ಶೇಪಲ್ಲಿ ನಾನು ಲೇಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಡೋರಿ ಬೇಡ ಅಂತ ಹೇಳಿದರು, ಅದಕ್ಕೋಸ್ಕರ ಡೋರಿನ ಸ್ಕಿಪ್ ಮಾಡಿದ್ದೀನಿ. ಇವ್ರಿಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿರೋದ್ರಿಂದ ಗೋಲ್ಡ್ ಕಲರು ಮತ್ತು ಬಾರ್ಡ್ರ್ ಕೂಡ ಗೋಲ್ಡ್ ಇದೆ ಅಲ್ವಾ, ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪಿಂಕು ಗೋಲ್ಡು ಎರಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಸ್ಟಿಚ್ಚನ್ನು ಮಾಡಿರೋದು. ಇದು ನೋಡ್ತಾ ಇರ್ಬೋದು, ಚಿಕ್ಕ ಅಳತೆ ಬ್ಲೌಸ್, ಇದು ತುಂಬ ಚಿಕ್ಕ ಅಳತೆ. ನೋಡ್ತಾ ಇರ್ಬೋದು, ಈ ರೀತಿ ಮಗ್ಗ ಮಾಡಿಬಿಟ್ಟು ಒಂದೊಂದು ವೈಟ್ ಬೀಡ್ಸನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಇನ್ನೂ ಬೀಡ್ಸ್ ಹಾಕಬೇಕು. ಗೋಲ್ಡ್ ಕಲರ್ ಬೀಡ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ, ಅದಕ್ಕೋಸ್ಕರ ಇದು ಗ್ಯಾಪ್ ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಗೋಲ್ಡ್ ಕಲರ್ ಬೀಡ್ಸ್ ಹಾಕಬೇಕು. ಇದಕ್ಕೆ ಮಾತ್ರ ವೈಟ್ ಹಾಕಿದ್ದೀನಿ. ಸೀರೆ ಬಂದು ಮೆರೂನ್ ಕಲರ್ ಇದೆ, ಅದಕ್ಕೋಸ್ಕರ ಸೀರೆಗೆ ಮ್ಯಾಚ್ ಆಗಲಿ ಅಂತ ಗೋಲ್ಡು ಮತ್ತು ಮಿಕ್ಸು ಇರೋವಂಥ ಲೇಸನ್ನು ನಾನು ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬೋದು. ಚಿಕ್ಕ ಅಳತೆ ಬ್ಲೌಸ್ ಅದು. ನೋಡ್ತಾ ಇರ್ಬೋದು, ಈ ಥರ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿದ್ದೀನಿ. ಲುಕ್ ಕಾಣಿಸುತ್ತೆ ಅಂತ. ಮೆರೂನ್ ಹಾಕಿಲ್ಲ, ಬಟ್ ಗೋಲ್ಡ್ ಕಲರೇ ನಾನು ಬೀಡ್ಸನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ನಾನಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹಚ್ಚಿದ್ದೀನಿ. ಫಸ್ಟು ಸಿಂಗಲ್ ಹಚ್ಚಿದ್ದೀನಿ, ಆಮೇಲೆ 3 ಸ್ಟೆಪ್ ಮಗ್ಗನ್ನು ಮಾಡಿದ್ದೀನಿ, ಮತ್ತು ಸಿಂಗಲು ಮತ್ತು 3 ಸ್ಟೆಪ್ ಮಗ್ಗ ಮಾಡಿಬಿಟ್ಟು ಈ ರೀತಿ ಡಿಸೈನನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿದೆ. ಬಟ್ ಚೆನ್ನಾಗೇ ಆಯಿತು, ಬ್ಲೌಸ್ ಕೂಡ ಚೆನ್ನಾಗಾಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿರೋ ಡಿಸೈನನ್ನು ಮಾಡಿಕೊಂಡು ಆರಾಮಾಗಿ ನಾವು ಹೊಲ್ಕೋಬೋದು, ಮನೆಯಲ್ಲೇ ಮಾಡಿ ಹೊಲ್ಕೋಬೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆವಿ ಡಿಸೈನ್ ಮಾಡೋದಕ್ಕಿಂತ ಸಿಂಪಲ್ಲಾಗಿರೋಂಥ ಡಿಸೈನೇ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡು ನೈಟಿ ಇದೆ, ಅದು ಫಿಟ್ಟಿಂಗ್ ಮಾಡಬೇಕು. ನೋಡ್ತಾ ಇರ್ಬೋದು, ನೈಟಿ ಕೂಡ ಚೆನ್ನಾಗಿದೆ. ನೈಟಿ ತೋರಿಸ್ತೀನಿ ನಿಮಗೆ. ಅದು ಶೋಲ್ಡ್ರೆಲ್ಲ ಬಿಚ್ಕೊಂಡು ಸ್ಲೀವ್ಸು ಹಾಫ್ ಮಾಡಿಕೊಂಡು ತುಂಬ ದೊಡ್ಡದಾಗಿರುತ್ತೆ ಅಲ್ವಾ ನೈಟಿ, ಅದನ್ನು ಇವಾಗ ಫಿಟ್ಟಿಂಗ್ ಮಾಡಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಇದೆ, ಚೆನ್ನಾಗಿದೆ. ಪುಷ್ಪ ಎಷ್ಟಿದೆ ರೇಟು? 550ನಾ? ಚೆನ್ನಾಗಿದೆ ನೈಟಿ, ಕಲರ್ ಚೆನ್ನಾಗಿದೆ, ಸಖತ್ತಾಗಿದೆ. $550 ಅಂತೆ ಒಂದು ನೈಟಿ ಅಮೌಂಟು. ಎರಡು ಸೇಮಾ? ಹೌದಾ, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂತೆ. ಹಾಂ ಹಂಗೆ ನೋಡ್ತಾ ಇರ್ಬೋದು. ಇದು
ಸಾಫ್ಟ್ ಇರೋದು ಜಾಸ್ತಿನಾ? ಇದು ಜಾಸ್ತಿ ಹಾಗಾದರೆ. ಇದು ನೋಡ್ತಾ ಇರ್ಬೋದು 796 ರೂಪಾಯಿ ಐತಿ. ಬಟ್ ಡಿಸ್ಕೌಂಟ್ ಹೋಗಿ ಎಷ್ಟು ಬಿದ್ದುತ್ತೆ ಗೊತ್ತಿಲ್ಲ. 600? ಇದು ಹೌದಾ? ಚೆನ್ನಾಗಿದೆ ನೈಟಿ, ಎರಡೂ ಚೆನ್ನಾಗಿದೆ. ಇವಾಗ ಇದಕ್ಕೆ ನಾನು ಸ್ಲೀವ್ಸ್ ಇಲ್ಲಿ ಕಟ್ ಮಾಡೋದಿಲ್ಲ, ಇಲ್ಲಿ ಡಿಸೈನ್ ಬಂದಿರೋದ್ರಿಂದ ಇಲ್ಲಿ ಅಷ್ಟೇ ಕಟ್ ಮಾಡಿ ಶೋಲ್ಡರ್ ಕಟ್ ಮಾಡಿ ನಾನು ಫಿಟ್ಟಿಂಗ್ ಮಾಡ್ತೀನಿ, ಬಾಡಿ ಫಿಟ್ಟಿಂಗ್ ಮಾಡ್ತೀನಿ. ಆ ನೆಕ್ ಕೂಡ ತುಂಬ ಡೀಪಾಗಿಲ್ಲ, ಕರೆಕ್ಟಾಗಿದೆ ನೆಕ್ಕು. ತುಂಬ ಒಂದೊಂದು ನೈಟಿ ಫುಲ್ಲು ಡೀಪೆಲ್ಲ ಇರುತ್ತೆ, ಕರೆಕ್ಟಾಗಿದೆ. ನೋಡ್ತಾ ಇರ್ಬೋದು, ಇದು ಚೆನ್ನಾಗಿದೆ. ಇಲ್ಲೇ ನಾನು ಕಟ್ ಮಾಡಿ ಇವಾಗ ಫಿಟ್ಟಿಂಗ್ ಮಾಡ್ತೀನಿ ಸ್ನೇಹಿತರೆ. ಲೆಂತ್ ಕೂಡ ಚೆಕ್ ಮಾಡ್ತೀನಿ, ಲೆಂತು ಎಷ್ಟಿದೆ ಅಂತ. ಅದನ್ನು ಕೂಡ ಫೋಲ್ಡ್ ಮಾಡೋದಾದರೆ ಫೋಲ್ಡ್ ಮಾಡಿ ಎರಡೂ ನೈಟಿನ ಫಿಟ್ಟಿಂಗ್ ಮಾಡಿ ಇದನ್ನು ಕೂಡ ಶೇರ್ ಮಾಡ್ಕೋತೀನಿ, ನೈಟಿ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ. ಬನ್ನಿ ಇವಾಗ ನೈಟಿನ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ. ಇದು ಕೂಡ ಈ ಥರ ಸಿಂಗಲ್ ಪಟ್ಟಿ ಕೂಡ ಇದೆ. ಇದು ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಮಾತ್ರ ಕಟ್ ಮಾಡಿ ಎತ್ತಿಟ್ಕೋಬೇಕು. ಎರಡು ಸ್ಲೀವ್ಸನ್ನ ಬಿಚ್ಕೊಂಡು ಸ್ವಲ್ಪ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟಿಗೆ ನಾನು ಕಟ್ ಮಾಡಿ ಎತ್ತಿಟ್ಕೊತೀನಿ. ಇಲ್ಲಿ ಓರ್ಲಕ್ಕೆಲ್ಲ ಮಾಡಿರ್ತಾರಲ್ವ, ಅದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡು ಕಟ್ ಮಾಡಿದರೆ ಬರುತ್ತೆ, ಇಲ್ಲಾಂದರೆ ಅದು ಕೈಲಿಂದ ಬಿಚ್ಚೋದಕ್ಕೆ ಬರೋದೇ ಇಲ್ಲ. ಸ್ವಲ್ಪ ಹೆಡ್ಜ್ ಹತ್ರ ಕಟ್ ಮಾಡಿ ತೆಗೆದ್ರೆ ಅದು ಹೊಲಿಗೆ ಬಂದುಬಿಡುತ್ತೆ. ಈ ರೀತಿ ಎಲ್ಲ ಓಪನ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಟೇಪಲ್ಲಿ ನಾವು ಅಳತೆ ಮಾಡೋದಾದ್ರೂ ಮಾಡ್ಕೋಬೋದು, ಇಲ್ಲ ಅವ್ರದ್ದು ಅಳತೆ ಕೊಟ್ಟಿರೋಂಥ ನೈಟಿ ಏನಿರುತ್ತೆ ಅಲ್ವಾ ಅದೇ ಅಳತೆ ಪ್ರಕಾರ ಆದರೂ ನಾವು ಮಾಡ್ಕೋಬೋದು. ಒಬ್ಬೊಬ್ಬರು ಸುಮ್ಮನೆ ಅಂದಾಜಿಗೆ ಹೇಳ್ತಾರೆ ಫಿಟ್ಟಿಂಗ್ ಮಾಡಿಕೊಡಿ ಅಂತ. ಬಟ್ ಸ್ಲೀವ್ಸ್ ಮಾತ್ರ ತುಂಬ ದೊಡ್ಡದಾಗಿರುತ್ತೆ ಒಂದೊಂದು ನೈಟಿ ಮೇಲೆ. ಇದು ಚಿಕ್ಕದಾಗೆ ಬಂದಿದೆ, ಅಂದರೆ ಕ್ವಾಲಿಟಿ ನೈಟಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದೇ ಬಂದಿದೆ. ನಾನು ಅವ್ರದ್ದು ರೆಡಿ ಬಂದು 6 ಇಂಚಿಗೆ ರೆಡಿ ಮಾಡಿಕೊಂಡು 6 ಇಂಚು ಸ್ಲೀವ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಇಂಚಷ್ಟು ಡೌನ್ ಮಾಡ್ಕೊತೀನಿ. ಇಲ್ಲಿ ನೈಟಿಗೆ ಬಂದು ಯಾವುದೇ ಥರ ಫ್ರಂಟು ಬ್ಯಾಕು ಯಾವ ರೀತಿ ಶೇಪನ್ನು ತೆಗಿಯೋಂಥ ಅವಶ್ಯಕತೆ ಇಲ್ಲ, ಬಟ್ ನಿಮ್ಮಿಷ್ಟ. ತುಂಬ ಶೇಪೆಲ್ಲ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೈಟಿ ಅಂದರೆ ಯಾವ ಥರ ಇರುತ್ತೆ ಆ ಥರ ಅನಿಸೋದೇ ಇಲ್ಲ. ಅದಕ್ಕೋಸ್ಕರ ಒಂಥರ ಬ್ಲೌಸ್ ರೀತಿ ಕಾಣಿಸುತ್ತೆ. ತುಂಬ ಫಿಟ್ಟಿಂಗ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಎಷ್ಟು ಬೇಕಾಗುತ್ತೋ ಸ್ವಲ್ಪ ಲೂಸಾಗಿದ್ದರೆ ಬೆಸ್ಟು. ಇಲ್ಲಿ ನಾನು 4 ಇಂಚಿಗೆ ನಾನು ಶೋಲ್ಡ್ರನ್ನ ತೊಗೊತೀನಿ, 3 ಇಂಚಿಗೆಲ್ಲ ತೊಗೊಳ್ಳಲ್ಲ. ಯಾಕಂದರೆ ಇದು ನೆಕ್ ಡೀಪು ತುಂಬ ಇಲ್ಲ ಸ್ನೇಹಿತರೆ, ಚಿಕ್ಕದಾಗಿದೆ ನೆಕ್ ಡೀಪ್ ಕೂಡ. ಎರಡು ಶೋಲ್ಡರ್ ಕೂಡ ಸಮ ನೋಡ್ಕೊಂಡ್ಬಿಟ್ಟು ಎರಡು ಒಂದೇ ಸಲ ಕಟ್ ಮಾಡಿಕೊಂಡೆ. ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ನೆಕ್ ಅಂತ, ತುಂಬ ಡೀಪಾಗಿಲ್ಲ ಏನಿಲ್ಲ. ಅದಕ್ಕೋಸ್ಕರ ನಾನು ಶೋಲ್ಡರು ಸ್ವಲ್ಪ 4 ಇಂಚಿಗೆಲ್ಲ ತೊಗೊಂಡೆ. 3 ಇಂಚಿಗೆಲ್ಲ ತೊಗೊಂಡ್ರೆ ಅಷ್ಟೊಂದು ಫಿನಿಶಿಂಗ್ ಕಾಣಿಸಲ್ಲ. ಇಲ್ಲಿ ನಾನು ಕಟ್ ಮಾಡಿದೆ ಅಲ್ವಾ, ಅಲ್ಲಿ ಹೊಲಿಗೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ರಫಾಗಿ 2 ಹೊಲಿಗೆನ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡು 2 ಶೋಲ್ಡ್ರನ್ನ ಜಾಯಿಂಟ್ ಮಾಡಿಕೊಂಡ್ರೆ ಫಿಟ್ಟಿಂಗು ಅಂದರೆ ಟೈಟ್ ಆಗುತ್ತೆ, ಬಿಚ್ಕೊಳ್ಳೋ ಚಾನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಹೊಲಿಗೆನ ಹಾಕ್ಕೋಬೇಕಾಗುತ್ತೆ. ಇದು ನಮ್ಮದೆಲ್ಲ ನೈಟಿ, ನಮ್ಮ ಸಿಸ್ಟರ್ದು, ಅಂದರೆ ನಮ್ಮ ಮನೆಯವ್ರದೇ. ಅವ್ರದ್ದೇ ಫಿಟ್ಟಿಂಗ್ ಮಾಡಿಕೊಡ್ಬೇಕು. ತುಂಬ ದಿನಗಳಾಗಿತ್ತು ತಂದಿಟ್ಟು, ನಾನು ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ. ಇವಾಗ ಸ್ಟಿಚಿಂಗ್ ಮಾಡಿಕೊಡೋಣ ಅಂತ ಅನ್ನಿಸ್ತು. ಮತ್ತು ಅದಕ್ಕೋಸ್ಕರ ಸ್ಟಿಚ್ ಮಾಡಿ ಕೊಡೋದಕ್ಕೆ ಅದಕ್ಕೂ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಈ ಪ್ಲಾನನ್ನು ಮಾಡಿಕೊಂಡು ಈ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟೆ ಸ್ನೇಹಿತರೆ. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೇ ಕರೆಂಟ್ ಹೋಯಿತು, ಮತ್ತು ಅದನ್ನು ಪೆಡಲ್ ಹಾಕಿ ತುಳ್ಕೊಂಡೆ. ತುಳಿದಾದ್ಮೇಲೆ ಆ ನೈಟಿ ಫಿನಿಶಿಂಗ್ ಆಯಿತು. ನೆಕ್ಸ್ಟ್ ಕರೆಂಟೆಲ್ಲ ಪವರೆಲ್ಲ ಬಂದಾದಮೇಲೆ ನಾನು ಮತ್ತೆ ಇನ್ನೊಂದು ನೈಟಿ ಇದೆ ಅಲ್ವಾ, ಅದನ್ನೇ ಮತ್ತೆ ಇವಾಗ ಸ್ಲೀವ್ಸ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ ಎಲ್ಲ ಬಿಚ್ಕೊಂಡು ಎಲ್ಲ ಕರೆಕ್ಟಾಗಿ ಅಳತೆ ಮಾಡಿ ಕಟ್ ಮಾಡಿ ಇದನ್ನು ಕೂಡ ನಾನು ಫಿನಿಶಿಂಗ್ ಆಗ್ತಾ ಬಂದಿದೆ ಸ್ನೇಹಿತರೆ. ಮತ್ತು ಕರೆಂಟ್ ಬಂತಲ್ವ, ಅದಕ್ಕೋಸ್ಕರ ಮತ್ತೆ ಪೆಡಲಲ್ಲಿ ಬಿಟ್ಟು ಮತ್ತೆ ನಾನು ಮೋಟಾರಿಗೆ ಫಿಕ್ಸ್ ಮಾಡಿಕೊಂಡೆ. ಬಟ್ ಕರೆಂಟ್ ಹೋಯಿತು ಅಂತ ಗ್ಯಾಪ್ ಮಾಡೋದಿಲ್ಲ, ಬಟ್ ಪೆಡಲಾದರೂ ಹಾಕಿ ನಾನು ಯೂಸ್ ಮಾಡ್ತೀನಿ. ಎಮರ್ಜೆನ್ಸಿ ಇತ್ತು, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಏನಕ್ಕೆ ಅಂತ ಪೆಡಲ್ ಹಾಕಿ ನಾನು ತುಳಿತೀನಿ. ಜಾಸ್ತಿನೇ ತುಳಿತೀನಿ. ಬಟ್ ಕರೆಂಟು ಜಾಸ್ತಿ ಟೈಮು ಇರೋದಿಲ್ಲ ಒಂದೊಂದು ಸರಿ, ಅದಕ್ಕೋಸ್ಕರ ಪೆಡಲಲ್ಲಿ ತುಳಿದ ಅಭ್ಯಾಸ ಇದೆ ನನಗೆ. ಅಂದರೆ ಜಾಸ್ತಿ ಮಾತ್ರ ಮೋಟಾರ್ಲೇ ನಾನು ಜಾಸ್ತಿ ಯೂಸ್ ಮಾಡೋದು, ಪೆಡಲ್ ಕಮ್ಮಿ.
ಬಟ್ ಸ್ಟಿಚ್ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ಅಂದರೆ ಅರ್ಧಕ್ಕೆ ಬಿಟ್ಟು ಎದ್ದೊಳೋದಿಲ್ಲ, ಮತ್ತು ನಾನು ಪೆಡಲಲ್ಲೇ ಯೂಸ್ ಮಾಡ್ತೀನಿ. ಎಲ್ಲ ಫಿಟ್ಟಿಂಗು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆದಮೇಲೆ ಇವಾಗ ಸೈಡಲ್ಲಿ ಫಿಟ್ಟಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಟರ್ನ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಟೇಪಲ್ಲಿ ಅಳತೆ ಮಾಡ್ಕೋಬೇಕು. ಕರೆಕ್ಟ್ ಟೇಪಲ್ಲಿ ಅಳತೆ ಮಾಡಿಕೊಂಡ್ರೆ ನಮಗೆ ಅವ್ರದ್ದು ಅಂದರೆ ಸ್ಲೀವ್ಸ್ ಲೂಸ್ ಎಷ್ಟಿದೆ ನೋಡ್ಕೋಬೇಕು. ಫಸ್ಟು ನೋಡ್ಕೊಂಡಾದ್ಮೇಲೆ ಎಷ್ಟು ಬರುತ್ತೆ ನೋಡಿಕೊಂಡು ನಾವು ಟೇಪಲ್ಲಿ ಅಳತೆ ಮಾಡಿಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನಾವು ಒಂದು ಹೊಲಿಗೆ ಹಾಕ್ಕೊಂಡು ಬಂದರೆ ನೆಕ್ಸ್ಟು ಇನ್ನೊಂದು ಹೊಲಿಗೆ ಹಾಕಿದರೆ ಸರಿ ಹೋಗುತ್ತೆ ಸ್ನೇಹಿತರೆ. ಜಸ್ಟ್ ನೈಟಿಗೆ ಬಂದು 2 ಹೊಲಿಗೆ ಹಾಕಿರಿ, ಇಲ್ಲ ಏನಾದರೂ ಟೈಟ್ ಆಗೋ ಚಾನ್ಸಸ್ ಇತ್ತು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಹೊಲಿಗೆ ಹಾಕ್ಕೊಟ್ರೆ ಫೈನಲಾಗಿ 3 ಹೊಲಿಗೆ. ಅಪ್ಪಿತಪ್ಪಿ ಏನಾದರೂ ಫಿಟ್ ಆಯಿತು ಅಂದರೆ ತುಂಬ ಫಿಟ್ಟಿಂಗ್ ಆಯಿತು ಅಂದರೆ ಅವರು ಒಂದು ಹೊಲಿಗೆ ಬಿಚ್ಚಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಈ ರೀತಿ ಮೆಥಡನ್ನು ಫಾಲೋ ಮಾಡಿದ್ರೆ ನೈಟಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಹಂಗೆ ಶೇರ್ ಕೂಡ ಮಾಡಿ, ನೈಟಿ ಫಿಟ್ಟಿಂಗ್ ಮಾಡೋರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಶೇರ್ ಕೂಡ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಚಾನಲ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು. ಆವಾಗ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.